MLA ಫೋನ್ ಮಾಡಿದ್ರು ಮೀಟಿಂಗ್ ಬರೋಕ್ಕಾಗಿಲ್ಲ. ಹಾಗಾಗಿ ಆ ತಾಲೂಕಲ್ಲಿ ಸಫಿಷಿಯಂಟ್ ಆಗಿ ಎಲ್ಲ ಟ್ಯಾಂಕ್ ಫಿಲ್ ಆಗೋವರೆಗೆ ಫಿಲ್ ಮಾಡಿ. ಇಲ್ಲ ಮಾಡ್ತಾ ಇದ್ದೀವಿ ಸರ್, ಅದು ಸಾಹೇಬರು ಮಾತಾಡಿದ್ರು ಸರ್ ಸಿ ಸರ್ಗೆ ಎಕ್ಸ್ಟೆಂಡ್ ಮಾಡೋಣ, ಏನು ತೊಂದರೆ ಇಲ್ಲ ಎಲ್ಲ ಹೇಳಿದ್ರು ಸಫಿಷಿಯಂಟ್. ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆದರೆ ಅದಕ್ಕೆ ನೇರವಾಗಿ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಇಒ ಮತ್ತು RWS ಅಧಿಕಾರಿಗಳೇ ಜವಾಬ್ದಾರಿ ವಹಿಸಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಎಚ್ಚರಿಸಿದರು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲೆಯ ಬೇಸಿಗೆಯ ಕುಡಿಯುವ ನೀರಿನ ಸಮಸ್ಯೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಬಗ್ಗೆ ನಡೆದ ಸಭೆಯಲ್ಲಿ ಕುಡಿಯುವ ನೀರಿನ ಬಗ್ಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ ಬೇಸಿಗೆ ಕುಡಿಯುವ ನೀರಿನ ನಿರ್ವಹಣೆಯಲ್ಲಿ ಜಿಲ್ಲಾಧಿಕಾರಿಗಳು ಸಮರ್ಪಕ ಜವಾಬ್ದಾರಿ ನಿರ್ವಹಿಸುತ್ತಿಲ್ಲ. ಈ ರೀತಿ ನಿರ್ಲಕ್ಷಿಸಿದರೆ ನಾವು ಗ್ರಾಮಾಂತರ ಪ್ರದೇಶದ ಜನರ ಬಳಿ ಹೋಗುವುದು ಹೇಗೆ ಎಂದು ಶಾಸಕರಾದ ಹಂಪಯ್ಯ, ಸಾಹುಕಾರ್, ದದ್ದಲ್, ಬಸನಗೌಡ ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ನೋವು ತೋಡಿಕೊಂಡರು. ಕುಡಿಯುವ ನೀರು ಪೂರೈಕೆ ಶಾಸಕರು ಮಾಡದಿದ್ರೆ ಮಾಡುವುದಾದ್ರೂ ಏನು ಎಂದು ಜನ ಕೇಳುವಂತಹ ಪರಿಸ್ಥಿತಿ ಇದೆ. ಮಾನ್ಯಲ್ಲಿ 18 ಕೆರೆಯಲ್ಲಿ 76 to 113 51 to 75 ಕೆಲವು ಕಮ್ಮಿ ಇದೆ ಅಂತ ಹೇಳ್ತಾರೆ. ಎಲ್ಲ ಫಿಲಪ್ ಆಗ್ತದೆ. That is why Tahsildar should take the responsibility. Tahsildar sir. ಈಗ ಬಿಡಿ. ಫಿಲ್ ಮಾಡ್ತೀವಿ ಸರ್ 100% ಪವರ್ ಮಾಡ್ತೀವಿ. ಫಿಲ್ ಮಾಡ್ತೀರಲ್ಲ? ಇಲ್ಲ ಹೆಚ್ಚಿಂದ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈಗ ಸಿಂಧೂರು ಕೊಡ್ತಾ ಇದ್ದೀವಿ ಸರ್, ಸಿಂಧೂರು ಕೊಡ್ತಾ ಇದ್ದೀವಿ ಸರ್, ಶಿವಭಾರತಲ್ಲ ಕೊಡ್ತಾ ಇದ್ದೀವಿ ಸರ್. ಮತ್ತೆ ಗೇಟ್ ಡೌನ್ ಆಗಿಬಿಟ್ಟು ಬರುತ್ತು ಅಂತಾರೆ. ನಮಗೆ ಗೇಟೇ ಕೊಟ್ಟಿರೋದು ಒಂದು 3 ದಿನ ಬೇಕಾದ್ರೆ ಗೇಟ್ ಬರೋದು. ಆ 3 ದಿನ 1.5 ಮೀಟ್ರ್ ಕೇಳ್ತೀವಿ. ಇನ್ನು ಉಳಿದ ಮೇಲೆ ಕೆರೆಗಳು ಸ್ವಲ್ಪ ದೂರ ಅಂತ 50, 60, 70 ಸಾಲ ತಟ್ಟು ನೀರು ಬಂದ್ರೆ ಕೆರೆ ತುಂಬಲ್ಲ. ನೀರು ಬಂದ್ರೆ ಕೆರೆ ಬಿಟ್ಟಿದ್ದಾರೆ. ಸಿಂಧೂರಲ್ಲಿ ಹಾಳು ಮಾಡಿರೋದ್ರಿಂದ ಗೇಸ್ ಫುಲ್ ಬರಲ್ಲ. ನಾವು ಮೊದಲು ಸಿಂಧೂರು ಬಂದ್ ಮಾಡ್ಕೊಂಡಿದ್ದೇವೆ ಸರ್, ಗೇಸ್ ಬರುತ್ತೆ. ಅಲ್ಲಿನೂ ಬಂದ್ ಮಾಡೋ ಪರಿಸ್ಥಿತಿ ಇಲ್ಲ ಸರ್, ಅಲ್ಲಿನೂ ಕೊಟ್ಟಿದ್ವಿ. ಆಗ ಕೇಸ್ ಎಕ್ಸ್ಟೆಂಡ್ ಮಾಡ್ಕೊಳಕ್ ಹೇಳಿದ್ದಾರೆ ಸರ್. ಎಕ್ಸ್ಟೆಂಡ್ ಮಾಡ್ಕೊಂಡು ನೀರು ಫುಲ್ ಆಗಂತ ಮಾಡಿ ಮಾನ್ವಿ ಆಗಲಿ ಸಿಂಧೂರು ಆಗಲಿ ಎಲ್ಲ ತುಂಬಬೇಕು. ಅಲ್ಲಿ ಯಾವ ಬಂದ ತುಂಬಿದಂಗೆಲ್ಲ ಡಿಸ್ಟ್ರಿಬ್ಯೂಟರ್ ಬಂದ್ ಮಾಡಿ ಕೊಟ್ಟು ಆಮೇಲೆ ಮಸ್ಕಿ